ಮಾತಿ ಎರಡು ಫ್ಯಾಮಿಲಿನ ಒಂದ್ ಮಾಡ್ತೀನಿ ಅಂತಾನೆ. ಅವ್ರದೇನ್ ಕುಬೇರನ್ ವಂಶನ ಅಥವಾ ನಮ್ದೇನ್ ಜೇನ್ ಗೂಡಿನ ತರ ಇರೋ ಫ್ಯಾಮಿಲಿನ? ಇರೋರೆ ಕಿತ್ತಾಡ್ಕೊಂಡು ಸಾಯ್ತಾ ಇದ್ವಿ, ಮಧ್ಯದಲ್ಲಿ ಆ ಕೊಂಪೆಯವ್ರು ಬೇರೆ ಬೇಕಾ? ಎಂಗೇಜ್ಮೆಂಟ್ ಆಯ್ತಂತೆ, ಕಂಗ್ರ್ಯಾಚುಲೇಷನ್ಸ್ ವಿಕಿ. ಹಾ, ಥ್ಯಾಂಕ್ ಯು. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ಯಾರು, ಏನ್ ಮಾಡ್ತೀನಿ ಅನ್ನೋದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ ವಿಕಿ. ಮಾಡಿ ಅದನ್ನ ಮುಚ್ಚಿಡೋಕೆ ಎಷ್ಟು ಸರ್ಕಸ್ ಮಾಡ್ತಿದ್ಯಾ ಅನ್ನೋ ಇಂಪಾರ್ಟೆಂಟ್. ಮತ್ತೊಂದ್ಸಲ ಕಂಗ್ರ್ಯಾಚುಲೇಷನ್ಸ್. ನೀನು ಕಂಬಿ ಎಣಿಸೋ ದಿನ ಹತ್ರ ಬಂದ್ಬಿಡ್ತಲ್ಲ. ನೀನು ಜೈಲ್ ಪಾಲು, ನಿನ್ ಮರ್ಯಾದೆ ಬೀದಿ ಪಾಲು, ನ್ಯಾಯ ಸಂಧ್ಯಾ. ನೋಡು ನೋಡು, ನಿನ್ನ ಮುಖದಲ್ಲಿ ಇದೆಯಲ್ಲ ಟೆನ್ಷನ್, ಅದ್ರ ಹಿಂದೆ ಏನೋ ಸೀಕ್ರೆಟ್ ಇದೆ. ಅದೇನಂತ ನಿನಗ್ ಮಾತ್ರ ಗೊತ್ತು ಅನ್ಕೊಂಡಿದ್ದೆ ಅಲ್ವಾ? ಆದ್ರೆ ಆ ಸೀಕ್ರೆಟ್ ನನಗೂ ಗೊತ್ತು. ಏಯ್, ಯಾರೇನ್ ಏನ್ ಪಾಯ್ಕ್ ಬಂದಂಗೆಲ್ಲ ಮಾತಾಡ್ತಾ ಇದೆಯಾ? ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ನಾನು ಯಾರು ಅಂತ ಗೊತ್ತು ತಾನೆ? ಓ, ಚೆನ್ನಾಗ್ ಗೊತ್ತು. ಭ್ರಷ್ಟ ರಾಜಕಾರಣಿಯ ಅವಿವೇಕಿ ಮಗ, ಕ್ರಿಮಿನಲ್ ವಿಕ್ರಮ್ ಭೂಪತಿ. ಅತಿ ಆಯ್ತು ಕಣೆ ನಿಂದು. ಯಾರ್ ನೀನು? ಯಾರೇ ನೀನು? ಧೈರ್ಯ ಇದ್ರೆ ನಾನು ಎದುರುಗಡೆ ನಿಂತು ಮಾತಾಡು. ನನ್ನ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ. ಗೊತ್ತಪ್ಪ, ನಿನ್ ಕೈಗೆ ಸಿಕ್ಕಿದ ಹೆಣ್ಮಕ್ಳ ಕತೆ ಅಷ್ಟೇ ಅಂತ ನಮ್ಮೆಲ್ರಿಗೂ ಚೆನ್ನಾಗ್ ಗೊತ್ತು. ಅದ್ಬಿಡು, ಸಂಧ್ಯಾನೇ ಮತ್ತೆ ಬಂದ್ರು ಅವಳ ಕತೆ ಮುಗಿಸ್ತೀಯಾ? ಸಂಧ್ಯಾ ಸತ್ತು ಸ್ವರ್ಗ ಸೇರಾಯ್ತು, ಅದ ಹೆಂಗ್ ಬರ್ತಾಳೆ? ಆರ್ ಯು ಶ್ಯೂರ್ ವಿಕಿ? ಸಂಧ್ಯಾ ನಿಜವಾಗ್ಲೂ ಸತ್ತಿದ್ದಾಳೆ ಅಂತೀಯಾ? ಅವಳು ಇದಾಳೋ ಇಲ್ವೋ ನೀನೇ ಕಂಡುಹಿಡಿ ನೋಡೋಣ. ಈ ನಿನ್ ಎಂಗೇಜ್ಮೆಂಟ್, ಮದುವೆ ಸಂಭ್ರಮ ಏನಿದ್ರು ಸ್ವಲ್ಪ ದಿನ ಅಷ್ಟೆ. ಆಮೇಲೆ ನೀನ್ ಜೈಲ್ಗೆ ಹೋಗೋದು ಫಿಕ್ಸು. ಹಾಗೆ ಇನ್ನೊಂದು ವಿಷಯ, ಡೈಲಿ ಒಳ್ಳೆ ಡ್ರೆಸ್ ಹಾಕೊಂಡು ಚೆನ್ನಾಗಿ ರೆಡಿ ಆಗು, ಆಯ್ತಾ? ಎಷ್ಟೊತ್ತಿಗೆ ಯಾವ ಮೂಮೆಂಟಲ್ಲಿ ಪೊಲೀಸ್ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾರೋ ಹೇಳಕ್ಕಾಗಲ್ಲ. ನ್ಯೂಸಲ್ಲಿ ನೀನ್ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಹಲೋ ಹಲೋ, ಯಾರು ನೀನು? ಯಾರು ಇವಳು? ಆ ಸಂಧ್ಯಾ ಬದುಕದ? ಚಾನ್ಸೇ ಇಲ್ಲ. ಕಣ್ಣಾರೆ ನಾನೇ ನೋಡಿದ್ದೀನಿ ಅವಳು ಡೆಡ್ ಬಾಡಿ. ಅಳಿ ತಪ್ಪಿರೋ ಲೈಫು ಸರಿ ದಾರಿಗೆ ಬರ್ತಿದೆ ಅನ್ನೋ ಅಷ್ಟರಲ್ಲಿ ಯಾರು ಇವಳು? ಈಗ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾಳಲ್ಲ. ನೀನೇನು ತಪ್ಪು ಮಾಡಿಲ್ಲ ವಿಕಿ, ನೀನೇನು ತಪ್ಪು ಮಾಡಿಲ್ಲ. ಹೆದರ್ಬೇಡ. ಮೊದಲು ಇವಳು ಯಾರು ಅಂತ ತಿಳ್ಕೊ ವಿಕಿ, ಬಿಡ್ಬೇಡ. ಸಂಧ್ಯಾ ಕೇಸ್ ಬಗ್ಗೆ ಒಂದು ಕಣ್ಣಿಟ್ಟಿರು ಅಂತಂದೆ, ಏನಾಗ್ತಿದೆ? ಹೌದು ಸರ್, ಅಪ್ಡೇಟ್ ತಗೋತಿದ್ದೀನಿ. ಓ, ಅಪ್ಡೇಟ್ ತಗೊಂತಿದ್ಯಾ? ನಿನ್ನ ಅಪ್ಡೇಟ್ನ ನನಗೆ ಯಾವಾಗ ಹೇಳೋದು? ಸಾರಿ ಸರ್. ಸಾರಿ ಅಂತ ಸಾರಿ. ನಿನಗೆ ಬೈದು ಬೈದು ನನಗೆ BP ಬಂದ್ಬಿಡುತ್ತಷ್ಟೇ. ಸರಿ, ಏನ್ ಅಪ್ಡೇಟ್ ಹೇಳು? ಹಳೆ ಜಡ್ಜ್ಮೆಂಟ್ ವಿರುದ್ಧ ಯಾವುದೇ ಅಪೀಲ್ ಫೈಲ್ ಆಗಿಲ್ಲ ಸರ್. ಮತ್ತೆ ನಿಮ್ ಸೊಸೆ ಭಾರ್ಗವಿ ಅಂದ್ರೆ ನಿಮ್ ಮನೆ ಕೆಲ್ಸದವಳು ಕೇಸು ಅಂತ ಕಾಟ ಕೊಡೋದನ್ನ ನಿಲ್ಸಿದಾಳೆ. ಪೊಲೀಸರು ಕೊಲೆಗಾರ ಹುಡ್ಕೋ ನಾಟಕ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಡೆಯಿಂದ ನಮ್ಗೆ ತೊಂದರೆ ಇಲ್ಲ ಸರ್. ಜೊತೆಗೆ ನಮ್ ಕ್ಲೈಂಟ್ ವಿಕ್ಕಿ, ಅವ್ನು ಯಾವುದೇ ಇಲ್ಲ ಅನ್ನೋ ಹಾಗೆ ನೀವ್ ಹೇಳಿರೋ ಸಾಕ್ಷಿಗಳನ್ನ ರೆಡಿ ಇಟ್ಕೊಂಡಿದ್ದೀನಿ ಸರ್. ಗುಡ್. ಹಿಂಗೆ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇರು, ಉದ್ಧಾರ ಆಗ್ತೀಯ. ಸರ್, ನಂಗೊಂದು ಡೌಟು. ಅನ್ಕೊಂಡೆ ಯಾಕಿನ್ನು ಡೌಟ್ ಕೇಳಿಲ್ಲ ಅಂತ. ಏನು? ಇಂಥ ಕೇಸು, ಅದಕ್ಕಿಂತ ಸೀರಿಯಸ್ ಆಗಿರೋ 1000 ಕೇಸ್ ನಿಮ್ಮ ಹತ್ರ ಇದೆ. ಆದ್ರೂ ಈ ಕೇಸ್ ಬಗ್ಗೆ ಯಾಕೆ ಅಷ್ಟೊಂದು ಕಾಳಜಿ ಸರ್? ಒಂದೇ ಒಂದು ಕಾರಣ ಅಲ್ಲ, 2 ಕಾರಣ. ವಿಕ್ಕಿ ಹೊರಗ್ನವನಲ್ಲ,
ಶಕ್ತಿ ಮಗ ಅಂದ್ಮೇಲೆ ನಮ್ಮ ಫ್ಯಾಮಿಲಿ ತರ ಫ್ಯಾಮಿಲಿ ಮೆಂಬರ್ ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ನಾವು ಅವ್ರ ಬಗ್ಗೆ ಕಾಳಜಿ ತೋರಿಸೋದು ನಮ್ಮ ಕರ್ತವ್ಯ. ಎರಡನೇ ರೀಸನ್ನು, ನನ್ನ ವಿರುದ್ಧ ಇದುವರೆಗೂ ಯಾರು ವಾದ ಮಾಡಿದ್ರು ಅವ್ರು ಗೆಲ್ಲೋದು ಒಂದು ಕನಸು. ಈ ಕೇಸಲ್ಲಿ ಆ ಭಾರ್ಗವಿ ನನಗೆ ಎಂತ ಕಷ್ಟ ಕೊಟ್ಟಿದ್ದಾಳೆ. ಹೋರಾಟದಲ್ಲಿ ಎದುರಾಳಿಗಳನ್ನ ಸೋಲ್ಸೋ ಮಜಾನೇ ಬೇರೆ. ಆದ್ರೂ ಸಂಧ್ಯಾ ಕೊಲೆನ ಯಾರು ಮಾಡಿರ್ಬೋದು ಸರ್? ವಿಕ್ಕಿ. ಇಲ್ಲ ಕಣೋ, ನಿನ್ನಂತವ್ನು ಬದುಕಬಾರ್ದು. ಮೇಡಮ್, ನನಗೆ ಹೆಂಡತಿ ಮಕ್ಕಳಿದ್ದಾರೆ ಮೇಡಮ್. ನನ್ನ ನಂಬಿ ಮೇಡಮ್, ನಾನು ಏನು ತಪ್ಪು ಮಾಡಿಲ್ಲ. ಪ್ಲೀಸ್ ಮೇಡಮ್. ಮೇಡಮ್ 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 ಪ್ಲೀಸ್ ಮೇಡಮ್. ಹೇಳ್ತೀನಿ ಮೇಡಮ್, ಹೇಳ್ತೀನಿ ಮೇಡಮ್. ಪ್ಲೀಸ್ ಮೇಡಮ್, ಹೇಳ್ತೀನಿ. ನಾನು ಏನು ಮಾಡಬೇಡಿ ಮೇಡಮ್, ಹೇಳ್ತೀನಿ ಮೇಡಮ್. ಸಂಧ್ಯಾ ಸತ್ತಿರೋ ಜಾಗಕ್ಕೆ ನಾನು ಹೋಗ್ ಮುಂಚೆನೆ ಅತ್ಯಾಚಾರ ಆಗಿತ್ತು ಮೇಡಮ್. ಆ ಹುಡುಗಿ ನೋವು ಅಂತ ಒದ್ದಾಡ್ತಿತ್ತು ಮೇಡಮ್. ನನ್ ಕಣ್ ಮುಂದೆನೆ ಪ್ರಾಣ ಹೋಯ್ತು ಮೇಡಮ್. ಇಷ್ಟೇ ಮೇಡಮ್ ನನ್ಗೆ ಗೊತ್ತಿರೋದು. ನಾನು ಅವಳನ್ನ ಕೊಲೆ ಮಾಡಿಲ್ಲ ಮೇಡಮ್. ಪ್ಲೀಸ್ ನನ್ನ ಬಿಟ್ಬೇಡಿ ಮೇಡಮ್. ನಿಮಗೆ ಕೈ ಬೇಕಾದ್ರೆ ಮುಗಿತೀನಿ, ಕಾಲು ಬೇಕಾದ್ರೆ ಬೀಳ್ತೀನಿ. ಪ್ಲೀಸ್ ನನ್ನ ಬಿಟ್ಬಿಡಿ ಸರ್. ಪ್ಲೀಸ್ ಬಿಟ್ಬಿಡಿ ಮೇಡಮ್ ನನ್ನ. ಭಾರ್ಗವ್ ಸಿಗ್ದೆ ತುಂಬಾ ದಿನ ಆಯ್ತಲ್ಲ. ಕಣ ಪುಟ, ಅವಳು ಫೋನ್ ಮಾಡ್ಬೇಕಂದ್ರೆ ಮುಜುಗರ ಅನ್ನಿಸ್ತಿದೆ. ಅವ್ರ ಮಾವನ ಮೇಲೆ ಅವಳು ಹೇಗಿದ್ದಳು ಏನೋ ಗೊತ್ತಾಗ್ತಿಲ್ಲ. ಅದೇ ನನಗೂ ಗೊತ್ತಾಗ್ತಿಲ್ಲ. ಒಂದ್ಸಲ ಸಿಕ್ಕಿದ್ರೆ ಮಾತಾಡ್ಬೋದಲ್ಲ ಅಂತ. ಸಂಧ್ಯಾ ಕೊಲೆಲಿ ನಾನು ಅನ್ಕೊಂಡಿರೋದಕ್ಕಿಂತ ಹೆಚ್ಚಿನ ತೀರ್ವುಗಳು ಕಾಣಿಸ್ತಾ ಇದಾವೆ. ಅಷ್ಟಕ್ಕೂ ಈ ಅನಾಮಿಕ ವ್ಯಕ್ತಿ ಯಾರು? ಆಕೆಗೂ ಈ ಕೇಸ್ಗೂ ಏನ್ ಸಂಬಂಧ? ಅವಳಿಗೆ ಕೊಲೆ ಮಾಡಿರೋ ಕೊಲೆಗಾರ ಯಾರು ಅಂತ ಏನಾದ್ರೂ ಗೊತ್ತಿರ್ಬೋದಾ? ಅವಳ ಹತ್ರ ಅಂತದೇನ್ ಸುಳ್ಳು ಇರ್ಬೋದು? ಲವ್ ಕುಮಾರ, ನಂದು ರೀಚಾರ್ಜ್ ಹಾಕ್ಸೋ. ಲವ್ ಪುಟ್ಟ, ನನ್ನ ಹತ್ರ ಕಣ ಲವ್. ಬರೋ ಜುಗ್ಗ ಬಾ. ನೀನು ಜುಗ್ಗ ನಡೆಯಲೇ. ಕೊಡ್ಸೋ ಅಂದ್ರೆ ಕೊಡ್ಸ್ಲಿಲ್ಲ. ಪುಟ್ಟ, ಲವ್ ಪುಟ್ಟ, ನಿನ್ನ ಯಾರ ಕರ್ದಂಗ ಆಯ್ತಲ್ವಾ? ಹೌದು ಕಣೋ, ನಮ್ ಭಾರ್ಗವಿನೇ ಕುಗ್ದಂಗ ಅನ್ಸ್ತಿದೆ. ಲೇ, ನಾವಿಬ್ರು ಭಾರ್ಗವಿ ಸುದ್ದಿ ಅದಕ್ಕೆ ಕರ್ದಂಗ್ ಕೇಳಿಸ್ತಾ ಇದೆ ಅಷ್ಟೇ. ಸುಮ್ನೆ ಬಾರ. ಇರ್ಬೋದೇನೋ. ಕುಮಾರ, ಈಗ ನಿನ್ನ ಕುಗ್ದಂಗ ಆಯ್ತಲ್ಲ. ನನ್ನೂ ಯಾರ ಕರ್ದಂಗಾಯ್ತು. ಅಲ್ಲಿ ನೋಡು, ನಿಜವಾಗ್ಲೂ ನಮ್ ಭಾರ್ಗವಿನೇ ಬಂದಿದ್ದಾಳೆ. ಅರ್ಜುನ್, ಅರ್ಜುನ್, ಯಾಕೋ ಹಿಂಗ್ ಕೂತಿದ್ಯಾ? ನಿನ್ ಸಂಸಾರ ಸರಿ ಹೋಗಿದೆ, ತಂಗಿ ಮದ್ವೆ ಬೇರೆ ಮಾಡಿಸ್ತಿದ್ಯಾ, ಆದ್ರೂ ಇಷ್ಟ ಡಲ್ ಆಗಿದ್ಯಲ್ಲ? ನಂಜಗಳಿನ್ನೂ ಮುಗ್ದಿಲ್ಲ ಅದಕ್ಕೆ. ಅಯ್ಯೋ ದೇವ್ರೆ, ಮದ್ವೆ ಬಗ್ಗೆ ಅಷ್ಟೆಲ್ಲ ತಲೆ ಕೆಡ್ಸ್ಕೋಬೇಡ ಕಾಣೋ. ಹೇಗಿದ್ರು ಎಲ್ಲರನ್ನೂ ಒಪ್ಸಿದ್ಯಾ. ಗೋಲ್ಡು, ಬಟ್ಟೆ, ಡೆಕೋರೇಷನ್, ಶಾಸ್ತ್ರ ಎಲ್ಲ ದೊಡ್ಡೋರ್ ನೋಡ್ಕೋತಾರೆ. ಮನೆ ಮಗಳ ಮದ್ವೆ, ಲೆಟ್ಸ್ ಆಲ್ ಎಂಜಾಯ್. ನಾನ್ ರಿತು ಮದ್ವೆ ಜವಾಬ್ದಾರಿ ಬಗ್ಗೆ ಹೇಳ್ತಿಲ್ಲ ಅದಕ್ಕೆ, ಆಗಿರೋ ನನ್ ಮದ್ವೆ ಬಗ್ಗೆ ಹೇಳ್ತಾ ಇದ್ದೆ. ಇಬ್ರು ಫ್ಯಾಮಿಲಿನ ಒಂದ್ ಮಾಡ್ತೀನಿ ಅಂತ ಭಾರ್ಗವಿಗೆ ಪ್ರಾಮಿಸ್ ಮಾಡಿದ್ದೆ. ಆದ್ರೆ ಅದು ಬರೀ ಮಾತಾಡ್ಕೊಂಡೆ ಸಾಲ್ದು ಅಂತ. ನನ್ ತಂಗಿ ರಿತು ಮದ್ವೆ ವಿಕ್ಕಿ ಜೊತೆ ನಡೀತಿದೆ ಅಂತ ಗೊತ್ತಾದ್ರೆ ಅತ್ತೆ ಮಾವ ಶಾಕ್ ಆಗ್ತಾರೆ. ಇದೆಲ್ಲದ್ರ ಮಧ್ಯೆ ನಮ್ಮಿಬ್ರು ಫ್ಯಾಮಿಲಿ ಒಂದಾಗೋದು ಸಾಧ್ಯನಾ?
ಮಾತಿ ಎರಡು ಫ್ಯಾಮಿಲಿನ ಒಂದ್ ಮಾಡ್ತೀನಿ ಅಂತಾನೆ. ಅವ್ರದೇನ್ ಕುಬೇರನ್ ವಂಶನ ಅಥವಾ ನಮ್ದೇನ್ ಜೇನ್ ಗೂಡಿನ ತರ ಇರೋ ಫ್ಯಾಮಿಲಿನ? ಇರೋರೆ ಕಿತ್ತಾಡ್ಕೊಂಡು ಸಾಯ್ತಾ ಇದ್ವಿ, ಮಧ್ಯದಲ್ಲಿ ಆ ಕೊಂಪೆಯವ್ರು ಬೇರೆ ಬೇಕಾ? ಅರ್ಜುನ್, ಮದ್ವೆ ಮುಗಿದ್ಮೇಲೆ ಇದನ್ನೆಲ್ಲ ಆರಾಮಾಗಿ ನಿಧಾನಕ್ಕೆ ಮಾತಾಡ್ಬೋದು ಕಣ್. ಈಗ ಟೆನ್ಷನ್ ಮಾಡ್ಕೋಬೇಡ. ಇವತ್ ನಾವ್ ಹೀಗಿರೋದಕ್ ಕಾರಣ ಅವ್ರೊಬ್ರೇ ಅದ್ಕೆ. ಯಾರೋ ಅದು? ಇನ್ಯಾರು? ಭಾರ್ಗವಿ ಅಕ್ಕ. ಅವ್ರೇನೋ ಮಾಡಿದ್ರು? ಭಾರ್ಗವಿ ಅವ್ರ ಮನೆಗೋಗಿ ನಮ್ ಮದ್ವೆ ವಿಷಯನ ಅತ್ತೆ ಮಾವಂಗ್ ಹೇಳಿದ್ದೆ ಅವರು. ಮಾಡಕ್ ಕೆಲ್ಸ ಇಲ್ಲ ಅಂತ ಬೇರೆಯವ್ರ ಲೈಫಲ್ಲಿ ಆಟ ಆಡ್ತಿದ್ದಾರೆ. ಅಲ್ಲ ಅದ್ಕೆ ಓಡ ಹುಟ್ಟಿದವ್ರು ಯಾರಾದ್ರೂ ಇಷ್ಟು ಚೀಪಾಗಿ ನೋಡ್ಕೋತಾರ? ಆದ್ರೆ ನೀವೇ ನೋಡಿ, ಭಾರ್ಗವಿ ಅವ್ರನ್ನ ಸ್ವಂತ ತಂಗಿ ತರ ಟ್ರೀಟ್ ಮಾಡ್ತಾ ಇದ್ರು. ಅವ್ರು ಹೇಳಿರ್ಲಿಲ್ಲ ಅಂದಿದ್ರೆ ನಾವೇ ಮನೇಲಿ ಮಾತಾಡಿ ಎರಡು ಮನೆಯವ್ರನ್ನ ಒಪ್ಸಿ ಇಷ್ಟೊತ್ತಿಗೆ ನಮ್ ಲೈಫ್ ಸರಿ ಹೋಗ್ತಿತ್ತೇನೋ ಅಲ್ವಾ? ಅವ್ರ ಅಕ್ಕ ಯಾರು ಅಂತ ಭಾರ್ಗವಿ ನಿನಗೆ ಹೇಳಿಲ್ವಾ? ಇಲ್ಲ, ಅವ್ರ ಬಗ್ಗೆ ಮಾತಾಡಕ್ಕೆ ಅಸಹ್ಯ ಆಗತ್ತೆ ಅಂತ. ಅಲ್ಲ ಅದ್ಕೆ ನಂಗೊಂದು ಡೌಟು, ನಮ್ಮಿಬ್ರು ಮದುವೆ ಆ ಮಾರಿಗೆ ಹೆಂಗ್ ಗೊತ್ತಾಯ್ತು? ಅಂತ ಅವಳದು ಒಂದು ಜನ್ಮನ. ಅರ್ಜುನ್, ಒಂದು ಮಾತಾಡೋದು ನಾನು ಇರೋದಿಲ್ಲ. ಅದ್ಕೆ ಏನಾಯ್ತು? ಅಲ್ಲ, ನಾನ್ ಭಾರ್ಗವಿ ಅಕ್ಕಂಗ್ ಬೈದ್ರೆ ನಿಮ್ಗೆ ಬೈದಿರತ್ತ ಆಡ್ತಿದ್ದೀರಾ? ಅದು ಅವರು ಒಂದ್ ಹೆಣ್ಣಲ್ವಾ, ನೀನ್ ಹೀಗ್ ಬೈದಿದ್ ಕೇಳಿ ಕೋಪ ಬಂತು. ಬೇಜಾರ್ ಮಾಡ್ಕೋಬೇಡ. ಸಾರಿ, ಕೋಪದಲ್ಲಿ ಮಾತಾಡ್ಬಿಟ್ಟೆ. ಅವ್ರು ನನ್ ಕಣ್ಣೆದ್ರಿಗೆ ಸಿಗ್ಲಿ ಅವಾಗಿದೆ. ನಾನು ಬೈಯೋ ಬೈಗುಳಗಳು ಇನ್ನೂ ಕಟುವಾಗಿರ. ನನ್ ಸಂಸಾರನ ಈ ಗತಿಗೆ ತಂದವ್ರನ್ನ ನಾನು ಯಾವತ್ತೂ ಕ್ಷಮಿಸಲ್ಲ ಅದ್ಕೆ. ಆದ್ರೆ ಅವ್ರು ಯಾರಂತ ತಿಳ್ಕೊಳಕ್ಕೆ ನಿನ್ ಸಹಾಯ ಬೇಕು ಅದ್ಕೆ. ನಾನಾ? ಓಕೆ, ಶೋರ್. ಸರಿ, ನಂಗೆ ಪಾರ್ಟಿ ಕೆಲ್ಸ ಇದೆ, ಆಮೇಲೆ ಸಿಗ್ತೀನಿ. ನನ್ ಬರೋ ಹಾಗಿದೆ. ಇವನು ನನ್ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ಭಾರ್ಗವಿ ಮತ್ತೆ ಇವನಿಗೆ ಡಿವೋರ್ಸ್ ಆಗಿರ್ಬೇಕು.